ಅದು ಸರಿ, ನೀನು ಯಾಕೆ ಬಂದೆ? ಓ, ಕಾಫಿ ಮಾಡ್ಕೊಂಡು ಹೋಗಕ್ಕೆ ಬಂದ್ಯಾ? ಅಕ್ಕ, ಅವ್ರು ಮಾತಾಡ್ತಿರೋದು, ಅವ್ರ ನಡವಳಿಕೆ ಎಲ್ಲ ನೋಡ್ತಾ ಇದ್ರೆ ನನಗೇನು ಅರ್ಥನೇ ಆಗ್ತಿಲ್ಲ. ಆಗುತ್ತೆ, ನೀವಿಬ್ರು ಸ್ವಲ್ಪ ತೆಪ್ಪೀರಿ. ಅವ್ರು ಮರ್ತೋಗಿರೋದನ್ನ ನೀವು ಯಾಕೆ ಜ್ಞಾಪಿಸ್ತೀರಿ? ಮೊದಲು ನೀವಿಬ್ರು ಹೋಗಿ ಸಾಕ್ಷಿಯನ್ನು ಕರ್ಕೊಂಬನ್ನಿ. ದೇವ್ರೆ, ಯಾವ ಎಡವಟ್ಟು ಆಗದೆ ಹಾಗೆ ನೋಡ್ಕೊಂಬಿಡಪ್ಪ. ಸಾಕ್ಷಿ ನಗ್ನಗ್ತಾ ಬಂದು ಅವ್ರ ಮುಂದೆ ಕೂತ್ಕೊಂಡ್ರೆ ಸಾಕು. ಬಾಸ್ ತಾತ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತನಾ? ಡೌಟೇ ಇಲ್ಲ, ಅವ್ರು ಬಂದಿರೋದೇ ಅದಕ್ಕೆ. ಈ ಮನೇಲಿ ಯಾರಿಗೂ ನನ್ನ ಮೇಲೆ ಕನ್ಸನೇ ಇಲ್ಲ, ಯಾರು ನನ್ನ ಬಗ್ಗೆ ಯೋಚನೆ ಮಾಡಲ್ಲ. ನಾನು ತುಂಬಾ ಯೋಚನೆ ಮಾಡ್ತೀನಿ ಅತ್ತೆ. ನೀವು ಅಳ್ಬೇಡಿ ಅತ್ತೆ, ಪ್ಲೀಸ್ ಅತ್ತೆ, ಅಳ್ಬೇಡಿ. ನೀವು ಹತ್ರ ನಂಗೂ ಅಳು ಬರುತ್ತೆ. ಸಾಕ್ಷಿ, 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 ನಿಮ್ಮ ಅಣ್ಣ ಕರೀತಾ ಇದ್ದಾರಮ್ಮ. ನೀನು ಇಲ್ಲಿ ಕೂತಿದ್ಯಲ್ಲ, ಎದ್ಬಮ್ಮ. ಆ ಬಾಸ್ ಮನೆಯವರೆಲ್ಲ ನಿನ್ನ ಜೊತೆ ಮಾತಾಡ್ಬೇಕಂತೆ. ಅದಕ್ಕೆ ಆ ಬಾಸ್ ಮನೆಯವ್ರಿಗೆ ನನ್ನ ಜೊತೆ ಮಾತಾಡೋಂಥದ್ದು ಏನಿದೆಯಂತೆ? ನೀವೆಲ್ಲ ನನ್ನ ಮತ್ತೆ ರಘು ಬಗ್ಗೆ ಎಲ್ಲ ಸತ್ಯನೂ ಹೇಳ್ಬಿಟ್ರಿ. ಇನ್ನೇನು ಮಾತಾಡೋದಿದೆಯಂತೆ? ಅದು ನನಗೂ ಅರ್ಥ ಆಗ್ತಾ ಇಲ್ಲಮ್ಮ. ಅವ್ರು ನಮ್ಮ ಮನೆಗೆ ಬಂದಿರೋದೇ ನನಗೆ ಆಶ್ಚರ್ಯ ಆಗ್ತಿದೆ. ಅವ್ರ ಮಾತು ನಡವಳಿಕೆ ಎಲ್ಲ ನೋಡ್ತಿದ್ರೆ ನಾವು ಅವ್ರ ಮನೆಗೆ ಹೋಗಿದ್ದು ಅವ್ರಿಗೆ ನೆನಪೇ ಇಲ್ಲ ಅಂತ ಅನಿಸ್ತಾ ಇದೆ. ಅದು ಹೇಗೆ ಸಾಧ್ಯ? ಅದಕ್ಕೆ ಅವತ್ತು ಅವರೇ ಗೆಟ್ ಔಟ್ ಅಂತ ನಮ್ಮನ್ನೆಲ್ಲ ಬೈದ್ ಕಳಿಸಿ ಅದನ್ನೆಲ್ಲ ಮತ್ತು ತಾವಾಗೆ ಬರಕ್ಕೆ ಹೇಗೆ ಸಾಧ್ಯ? ಅದೆಲ್ಲ ನಾನೇ ಮಾಡಿದ್ದು. ದೊಡ್ಡಪ್ಪನ ಕೆಲಸ ಉಳ್ಳಿಲಿ ಅಂತ ಮ್ಯಾಂಗೋ ಮ್ಯಾಜಿಕ್ ನಾನೇ ಮಾಡಿದ್ದು. ಮ್ಯಾಂಗೋ ಸ್ಮೆಲ್ ನೋಡಿದವರೆಲ್ಲ ಅದೆಲ್ಲ ಮರ್ತೋಗ್ಲಿ ಅಂತ ಮಾಡಿದೆ. ಬಾಸಿಗೆ ದೊಡ್ಡಪ್ಪನ ಮೇಲಿರೋ ಸಿಟ್ಟೆಲ್ಲ ಹೊಟ್ಟೋಗ್ಲಿ ಅಂತ ಮಾಡಿದೆ. ಆದ್ರೆ ಅವರೆಲ್ಲ ಮರ್ತೋಗ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇಲ್ಲ ಅದಕ್ಕೆ ಇಷ್ಟೆಲ್ಲ ಆದ್ಮೇಲೂ ಏನು ಆಗದಿರೋ ಥರ ಅವ್ರ ಮುಂದೆ ಹೋಗಿ ಕೂತ್ಕೊಳ್ಳೋಕೆ ನನ್ನ ಕೈಲಿ ಆಗಲ್ಲ. ಪಾಪ ಪ್ರಜ್ಞೆ ನನ್ನ ಕಾಡತ್ತೆ. ನಿನ್ನನ್ನು ಒತ್ತಾಯ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಸಾಕ್ಷಿ. ಆದರೂ ನೀನೇನು ಅಂದ್ಕೊಳ್ಳೋದಿಲ್ಲ ಅಂದರೆ ಒಂದು ಮಾತು ಹೇಳ. ನಿನಗೆ ಗೊತ್ತಲ್ವಾ, ಆ ಬಾಸ್ಗೆ ಮೂಗಿನ ತುದಿನೇ ಕೋಪ ಇರುತ್ತೆ. ಇವತ್ತು ಮತ್ತೆ ಏನಾದರೂ ಅವ್ರ ತಲೆ ಕೆಟ್ಟರೆ ನಿಮ್ಮ ಅಣ್ಣನ ಕೆಲಸನ ನುಂಗಿ ನೀರು ಕುಡಿದ್ಬಿಡ್ತಾರೆ. ಅಯ್ಯಯ್ಯೋ, ಹೌದಾ? ಮಾತ್ರ ನುಂಗಿ ನೀರು ಕುಡ್ದವನ್ನ ಎಲ್ಲೋ ನೋಡಿದ್ದೀನಿ. ಬಾಸ್ ತಾತನು ಕೆಲಸ ನುಂಗಿ ನೀರು ಕುಡ್ಬಿಡ್ತಾರ. ನೀವು ಯಾಕೆ ಯಾರು ನನ್ನ ಅರ್ಥ ಮಾಡ್ಕೊಳ್ತಿಲ್ಲ? ಅದಕ್ಕೆ ನನ್ನಿಂದ ಅಣ್ಣನ ಕೆಲಸ ಹೋಗ್ಲಿ ಅಂತ ನಾನು ಯಾವತ್ತೂ ಆಸೆ ಪಟ್ಟಿಲ್ಲ. ಆದರೆ ಸಾಕ್ಷಿ, ನೀನು ವಾಸ್ತವನ ಅರ್ಥ ಮಾಡ್ಕೋತಾನೇ ಇಲ್ಲ. ನಿನ್ನ ಮತ್ತೆ ರಘು ಸಂಬಂಧ ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲಮ್ಮ. ನಿಮ್ಮಿಬ್ರು ಮದುವೆ ನಡೆಯೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಯಾರೂ ಒಪ್ಕೊಳ್ಳೋದಿಲ್ಲಮ್ಮ. ಯಾಕೊಪ್ಪಲ್ಲ? ರಘು ಅಂಕಲ್ ಬೇಡವಾ ಅಂತನಾ? ಪ್ಲೀಸ್ ಸಾಕ್ಷಿ, ದಯವಿಟ್ಟು ಹಠ ಮಾಡಬೇಡ. ಇವತ್ತು ಒಂದಿನ ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಜೊತೆ ಬಾಮ್ಮ. ಬೇಗ ರೆಡಿ ಆಗಿಬಿಡು.
ಅರ್ಥ ಮಾಡಿಸ್ತೀನಿ. ಸರ್ ಒಂದು ನಿಮಿಷ, ರೆಡಿ ಆಗ್ತಾ ಇದ್ದಾಳೆ, ಬಂದ್ಬಿಡ್ತಾಳೆ. ಅಮ್ಮ ಅಮ್ಮ ನಿನ್ನ ಸೊಸೆ ಬಂದ್ಲು. ಸಾಕ್ಷಿ, ಯಾಕಮ್ಮ ಅಲ್ಲೇ ನಿಂತ್ಕೊಂಡೆ? ಬಾ ಕೂತ್ಕೋ. ನೋಡಿ, ನೀವೇನಾರ ಮತ್ತೆ ಸಾಕ್ಷಾತ್ನ ಹಚ್ಚಿದ್ರೆ ನಾನು ಸುಮ್ಮನೆ ಇರಲ್ಲ. ಇವನ್ನೆಲ್ಲ ಮನೆ ಬಿಟ್ಟು ಹೊಸ್ಬಿಡ್ತೀನಿ. ಯಾಕಮ್ಮ ಸಾಕ್ಷಿ ತಲೆ ತೆಗೆಸ್ಕೊಂಡು ಕೂತಿದೀಯಾ? ನನ್ನ ಮಗನ್ ನೋಡು, ನಿನ್ ಗುಪ್ಕೆ ತಾನೇ? ಅದಕ್ಕೆ ನಮ್ಮ ಅಣ್ಣನ ಜೊತೆ ಏನಾದರೂ ಮಾತಾಡ್ತೀರಾ? ಮಾತಾಡೋದೇನಿದೆ? ಅತ್ತೆಗೆ ಮದುವೆ ಇಷ್ಟ ಇಲ್ಲ. ಮಾತಾಡೋದೇನಿದೆ, ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಹಾಗೆ ಆ ಹುಡುಗಿ ಸುಮ್ಮನೆ ಇದ್ದಾಳೆ ಅಂದರೆ ಹುಡುಗ ಇಷ್ಟ ಆಗಿದ್ದಾನೆ ಅಂತಲೇ ಅರ್ಥ. ಒಂದು ಸ್ವೀಟ್ ಕೊಡ್ಸರೆ ಯಾಕೋ ಸುಮ್ಮನೆ ನಿಂತಿದ್ಯಾ? ಅಂಜಲಿ, ಅಪ್ಪನೇ ಫೋರ್ಸ್ ಮಾಡಿದ್ದು. ನನ್ನ ಕೈಲಿ ಅತ್ತೆ ನೋಡ್ಕೊಳಕ್ ಆಗ್ತಿಲ್ಲ ಅಂಜಲಿ. ನಾನು ಚಿಕ್ಕೋಳಲ್ವಾ, ನಾನು ಒಬ್ಳು ಅತ್ತೆನ ಹೇಗೆ ನೋಡ್ಕೊಳ್ಳಿ? ನಂಗದೆಲ್ಲ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಅತ್ತೆ ನೀನೇ ನೋಡ್ಕೋಬೇಕು. ಒಂದ್ ನಿಮಿಷ ಜೊತೆ ಬರ್ತೀಯಾ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಯ್ಯಯ್ಯೋ, ನಾನು ಅತ್ತೆನ ಬಿಟ್ಟು ಎಲ್ಲೂ ಬರಲ್ಲಪ್ಪ. ನಾವು ಎಲ್ಲರೂ ಹೋಗಿದ್ರೆ ಅತ್ತೆನ ಮೋಸ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರ? ಅಯ್ಯೋ, ಅವ್ರ ಅತ್ತೆ ಇಷ್ಟು ಬೇಗ ಕರ್ಕೊಂಡೋದ. ಬಾ ನನ್ ಜೊತೆ. ಅಂಜಲಿ, ನೀನೇನೋ ಮ್ಯಾಜಿಕ್ ಮ್ಯಾಂಗೋ ಮಾಡಿ ದೊಡ್ಡಪ್ಪನ ಕೆಲಸ ಉಳಿಸ್ಬಿಟ್ಟೆ. ಆದರೆ ಇಲ್ಲಿ ಮತ್ತೆ ಆ ಬಾಸ್ ಮನೆಯವರು ಅತ್ತೆ ಮದುವೆ ವಿಷಯ ಮಾತಾಡೋಕ್ಕೆ ಒಕ್ಕರ್ಸ್ಕೊಂಡಿದ್ದಾರೆ. ಈಗೇನು ಮಾಡೋದು? ಏನ್ ಮಾಡೋದು, ಏನ್ ಮ್ಯಾಜಿಕ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನೀನು ನಿನ್ನ ಮ್ಯಾಜಿಕ್ಕು ಗಣೇಶ ಮಾಡು ಅಂದರೆ ಅವ್ರ ಅಪ್ಪನ ಮಾಡಿ ಎಲ್ಲ ಎಡಬಟ್ಟು ಮಾಡಿಬಿಟ್ಟೆ. ಮ್ಯಾಜಿಕ್ ಮಾಡ್ಸೇ ಇದ್ದ ನನಗೆ ಬೈತ್ಯಾ? ಮ್ಯಾಜಿಕ್ ಮಾಡಲಿಲ್ಲ ಅಂದ್ರೆ ದೊಡ್ಡಪ್ಪನ ಕೆಲಸ ಗೋತ ಹೊಡಿತಿತ್ತು. ಆದರೆ ಈಗ ಅತ್ತನಿಗೆ ಗೋತ ಹೊಡೆಯೋ ಸ್ಥಿತಿಗೆ ಬಂದಿದ್ದಾರಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಮ್ಯಾಂಗೋ ಸ್ಮೆಲ್ ನೋಡಿದ ತಕ್ಷಣ ಬಾಸ್ ದೊಡ್ಡಪ್ಪನ ಮೇಲಿರೋ ಸಿಟ್ಟೆಲ್ಲ ಹೋಗ್ಲಿ, ಕೆಲಸನ ಉಳ್ಕೊಳ್ಳಿ ಅಂತ ಮಾಡ್ದೆ. ಇತ್ತಪ್ಪ. ಹ್ಞೂ, ಆ ಬಾಸ್ ಮನೆಯವರು ಮ್ಯಾಂಗೋನೇ ನೋಡಿಲ್ಲ ಅನ್ನೋ ಥರ ಸ್ಮೆಲ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಅತ್ತೆನ ಬಾಸ್ ಮನೆಗೆ ಕರ್ಕೊಂಡು ಹೋಗಿದ್ದು, ದೊಡ್ಡಪ್ಪನ ಉಗಿದು ಓಡಿಸಿದ್ದು ಎಲ್ಲದನ್ನೂ ಮರ್ತು ಬಿಟ್ಟಿದ್ದಾರೆ. ಅಲ್ಲ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲಪ್ಪ. ಅಂಜಲಿ, ಹಾಗಾದ್ರೆ ಅತ್ತೆ ಮದುವೆ ನಿಲ್ಸಕ್ಕಾಗಲ್ವಾ? ನಾ ಪುಟ್ಟೋಳಲ್ವಾ, ನಂಗೆ ಏನು ನಡೆಯೋ ಬರ್ತಾ ಇಲ್ಲ. ನನಗೂ ಏನೂ ತೋಚ್ತಿಲ್ಲ. ಹಾಗಂದ್ರೆ ಅತ್ತೆ ಮದುವೆ ನಿಲ್ಸೋಕ್ಕೆ ಆಗಲ್ಲ. ಯಾಕಾಗಲ್ಲ? ನಾನು ಇಷ್ಟೇನೆ. ಇನ್ನು ಈ ಮದುವೆ ನಿಲ್ಲಿಸಿ
ಮತ್ತೆ ಕೋಪ ಮಾಡ್ಕೊಂಡ್ರೆ ಈ ಸತಿ ದೊಡ್ಡಪ್ಪನ ಕೆಲಸ ಡಮಾರು. ಹೌದಲ್ಲ? ಅಂತೂ ನಮ್ಮ ಸಾಕ್ಷಿ ಲೈಫ್ ಸೆಟ್ಲ್ ಆದಾಗಾಯ್ತು. ಟೀ ಹಾಲಲ್ಲಿ ಇಟ್ಟಿರ್ಬೋದು. ಅಯ್ಯಯ್ಯೋ, ಹಾಲೆಲ್ಲ ಒಡೆದೋಗಿದೆ. ಇವಾಗ ಏನಪ್ಪ ಮಾಡೋದು? ಅವರೆಲ್ಲ ಬೇರೆ ಬಂದ್ಬಿಟ್ಟಿದ್ದಾರೆ, ಬೇರೆ ಹಾಲು ಇಲ್ಲ. ಯಾರಿದ್ದಾರೆ? ಅಂಜಲಿ, ಎಂದ್ರು ಐಡಿಯಾ ಬಂತಾ? ಇಲ್ಲ ಲಡ್ಡು ಅಣ್ಣ, ಏನೂ ಬಂದಿಲ್ಲ. ಹಬ್ಬ, ಈ ಮನೆಗಳಲ್ಲಿ ಗಂಡಸ್ರಾಗಂತೂ ಹುಟ್ಟಬಾರ್ದಪ್ಪ. ಏನ್ ಜವಾಬ್ದಾರಿಯಪ್ಪ, ಏನ್ ಜವಾಬ್ದಾರಿ. ಬಾಸ್ ಮಗನೇ ಹುಡುಗಿ ಮಾಡಿಬಿಟ್ರೆ ಸುಮ್ಮನೆ ಲಡ್ಡೋಣ ಅಂತದ್ದೇನು ಆಗೋಲ್ಲ. ಹಂಗಾಗಿದ್ದಿದ್ರೆ ನಿನ್ನನ್ನೇ ಹುಡುಗಿ ಮಾಡಿ ಫ್ರೆಂಡ್ ಮಾಡ್ಕೊಂತಿದ್ದ. ಬೇಡಮ್ಮ, ಅಂತ ಮ್ಯಾಜಿಕ್ ಎಲ್ಲ ಮಾಡ್ಬೇಡಮ್ಮ. ಲಡ್ಡು, ಹಾ ಬನ್ನಿಯಮ್ಮ. ನೋಡು, ಅಮ್ಮ ಕರಿತಿದ್ದಾರೆ. ಅತ್ತೆ ಮದ್ವೆ ನಿಲ್ಸಕ್ಕೆ ಬೇಗ ಏನಾದ್ರು ಐಡಿಯಾ ಕ್ರಿಯೇಟ್ ಮಾಡು. ಮಾಡ್ತಾ ಇದ್ದೀನಲ್ಲ, ಬೇಗ ಮಾಡು ಪ್ಲೀಸ್ ಪ್ಲೀಸ್ ಪ್ಲೀಸ್. ಮಾಡ್ತೀನಿ. ಸಮಾಧಾನ ಸಮಾಧಾನ, ನೀನು ಹೋಗು, ನಾ ಮಾಡ್ತೀನಿ. ಗಣೇಶ ಗಣೇಶ ಪ್ಲೀಸ್ ಸಾಕ್ಷಾತ್ ಮದುವೆ ನಿಲ್ಸಕ್ಕೆ ಏನಾರೋ ಒಂದು ಐಡಿಯಾ ಕೊಡಪ್ಪ ಪ್ಲೀಸ್ ಗಣೇಶ, ಪ್ಲೀಸ್ ಪ್ಲೀಸ್. ಈ ಮನೇಲಿ ಯಾವ ವಸ್ತುನು ಯಾರು ಸರಿಯಾದ ಟೈಮಿಗೆ ಸಿಗಲ್ಲ. ಈ ಜಿಲೇಬಿ ಎಲ್ಲಿ ಹೋದ್ಲೋ ಏನೋ. ರಂಭೆ ಈ ವಯ್ಯಾರದ ರಂಭೆ, ನಾನು ಈ ಮನೆಗೆ ಒಂದು ಗೊಂಬೆ. ಜಿಲೇಬಿ, ಜಿಲೇಬಿ, ಈ ಸಿಂಧು ಅಕ್ಕದ್ ಯಾವಾಗ್ಲೂ ಇದ್ದಿದ್ದೆ. ಎಲ್ಲಿ ಹೋಗಿದ್ದಾನೆ? ನಾನು ಇಲ್ಲೇ ಇದ್ದೀನಿ. ಛೇ, ಏನೇ ನಿನ್ನ ಅವತಾರ? ಅವರೆಲ್ಲ ಇಲ್ಲಿ ಬಂದಿದ್ದಾರೆ, ನೀನ್ ನೋಡಿದ್ರ ಪೊರ್ಕೆ ಹಿಡ್ಕೊಂಡು. ಬಾಸ್ ಬಂದಿದ್ದಾರೆ ತಾನೆ, ಅವ್ರು ಏನಾದ್ರು ರೂಮ್ ನೋಡ್ಬಿಟ್ರೆ ಅದಕ್ಕೆ ಕ್ಲೀನ್ ಮಾಡ್ತಿದ್ನಪ್ಪ. ಸರಿ ಸರಿ, ಈಗ ಈ ಲಿಸ್ಟಲ್ಲಿ ಇರೋದನ್ನ ತಗೊಂಡ್ ಬಾ. ಆಮೇಲೆ ಹಾಲು ತಗೊಂಬರೋದನ್ನ ಮರಿಬೇಡ. ಅವ್ರು ಬೇರೆ ಟೀ ಕಾಫಿ ಬೇರೆ ಮಾಡ್ಕೊಡ್ಬೇಕು. ಹಾಲು ಬೇರೆ ಒಡೆದು ಹೋಗಿದೆ. ಗಟ್ಟಿಗೆ ಏನು ಬೇಡ, ಎದ್ದೋಗಿ ಅಂತ ಬಸ್ ಮನೆಗೆ ಹೇಳ್ಬೇಕಾಗಿತ್ತು. ಕಾಫಿ ಟೀ ಬೇರೆ ಮಾಡ್ಕೊಡ್ಬೇಕು. ಜಿಲೇಬಿ, ಸಿಂಧುಕ ಶುಗರ್ ಕ್ಯೂಬ್ಸ್ ತಗೊಂಡ್ ಬಾ. ಬಾಸ್ಗೆ ಶುಗರ್ ಇದೆ. ಅಕ್ಕ, ಈ ಲಿಸ್ಟಲ್ಲಿ ಇರೋದಿಲ್ಲ. ಆಮೇಲೆ ಹಾಲು, ಆಮೇಲೆ ಅದೇನೋ ಹೇಳಿದ್ರು ಈ ಟೆನ್ಷನ್ ಅಲ್ಲಿ ನಾನು ಮರ್ತು ಹೋಗ್ತಾ ಇದ್ದೀನಿ. ನೀವಿಬ್ರು ಹೀಗೆ ಸೈಕಲ್ ಹೊಡಿತಾ ಇದ್ರೆ ಏನ್ ಗತಿ? ಈಗ ಹಾಲು, ಆಮೇಲೆ ಶುಗರ್ ಕ್ಯೂಬ್ಸ್ ಕುಡಿ. ಶುಗರ್ ಕ್ಯೂಬ್ಸು, ಹಾಲು ಎಲ್ಲ ಬರ್ದೀನಿ, ತಗೊಂಡ್ ಬಾ. ಸರಿ ಅಕ್ಕ, ಹಂಗೆ ಮಾಡ್ತೀನಿ. ಇವರಿಬ್ಬರು ಮಾತಾಡೋದು ನಂಗೆ ಭಯಪಟ್ಟಾಗ ಹೋಗಿದೆ. ಅದನ್ನು ಹಾರಂತ ಶುಗರ್ ಕ್ಯೂಬ್ಸ್ ಅಂತ, ಅದಕ್ಕೆ ಚೂಟಲ್ಲಿ ಬರ್ಕೋಬೇಕಾ? ಚೂಟಲ್ಲಿ ಬರ್ಸ್ ಕಾಫಿ ಹೊಡಿಯಕ್ಕೆ ಚೀಟಿ ಇದೆ, ಚೀಟಿ. ಹಾ ಲಡ್ಡು ಅಣ್ಣ, ಐಡಿಯಾ ಬಂತು. ನಾನು ಮಾತಾಡಿದ್ರೆ ದೊಡ್ಡವರಿಗೆ ಕೇಳಿಸಲ್ವಲ್ಲ, ಶೀಟಲ್ಲಿ ಬರ್ದೆ ತೋರಿಸ್ಬೋದಲ್ವಾ? ಹಾಗೆ ಮಾಡ್ತೀನಿ.
ಸಿಂಧು ಎಲ್ಲ ರೆಡಿ ಆಯ್ತಾ? ಇನ್ನೂ ರೆಡಿ ಆಗಿಲ್ವಾ? ಬಾಸ್ ಮನೆಯವರು ಇದಕ್ಕೆ ಗುರ್ರ ಅಂತಾರೆ. ನೀವು ನಡೀರಿ ಅಮ್ಮ, ನಾ ತಗೊಂಬರ್ತೀನಿ. ನಾ ತಗೊಂಡು ಹೋಗ್ತೀನಿ ಕೊಡು. ಪರವಾಗಿಲ್ಲ ಅಮ್ಮ, ನಾ ತಗೊಂಬರ್ತೀನಿ ಅನ್ನಲ್ಲ. ಯಾಕೆ ನಾನ್ ತಗೊಂಡು ಹೋಗ್ಬಾರ್ದಾ? ನಾನು ಕಳ್ಳಿ ಅಂತನಾ? ನಾನು ಕದ್ದು ತಿಂದು ಬಿಡ್ತೀನಿ ಅಂತನಾ? ಅಯ್ಯೋ ಅಮ್ಮ, ನಾನೆಲ್ಲ ಹಂಗಂದೆ. ಕಳ್ಳನ್ ಮನ್ಸು ಹುಳ್ಳುಳ್ಗೆ ಅಂತ ನೀವ್ ಹಾಗೆ ಅನ್ಕೊಂಡಿದೀರಿ. ಇಲ್ಲ, ಈ ಮನೆಯಲ್ಲಿ ದೊಡ್ಡವರು ಚಿಕ್ಕವರನ್ನು ಬೆಲೆನೇ ಇಲ್ಲ. ನನ್ನ ಕಳ್ಳಿ ಅಂತಿದೀಯಾ? ಅಯ್ಯೋ ಅಮ್ಮ, ನೀವ್ ತಪ್ಪು ತಿಳ್ಕೊಂಡಿದ್ದೀರಿ. ನಾನ್ ಅಂದಿದ್ದು ನೀವು ದೊಡ್ಡವರು ಮುಂದೆ ನಡೀರಿ, ನಾನ್ ಹಿಂದೆ ತಗೊಂಡ್ ಬರ್ತೀನಿ ಅಂತ. ಏನು ವಟ ವಟ ಅಂತ ಇದ್ರೆ ಸ್ವೀಟ್ಸ್ ಎಲ್ಲ ನಡೀತಾನೆ. ಆಯ್ತು ಬಾವ, ಎಲ್ಲ ರೆಡಿ. ಇಲ್ಲಿ ನೋಡಿ, ಸರಿಯಾಗಿದೆಯಲ್ಲ ಚೆಕ್ ಮಾಡ್ಬಿಡ್ತೀನಿ. ನರಹರಿ, ಎಲ್ಲ ಸರಿಯಾಗಿ ಇದೆ ಕಣೋ. ನಾನೇನಾರು ಕದ್ದು ತಿಂದಿದ್ದೀನಿ ಅಂತ ಚೆಕ್ ಮಾಡ್ತಾ ಇದೀಯಾ? ಅತ್ತೆ, ನೀವು ಬುದ್ಧಿ ಎಲ್ಲಿ ಬಿಡ್ತೀರಾ? ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡೋದು ಕಲೀರಿ. ಅವತ್ತು ಬಂದಾಗ ಏನಾಯ್ತು, ಗಣ್ಣವರು ಎಲ್ಲ ಲಾಡು ಇರುವೆ ಪೇಡಾಲ್ ಇರುವೆ ಬಂದಿತ್ತು. ಮತ್ತೆ ಹೀಗಾಗ್ಬಿಟ್ರೆ ಅದಕ್ಕೆ ನಾನು ಚೆಕ್ ಮಾಡ್ತಾ ಇರೋದು. ಇವತ್ತು ಬಂದಿರೋದು ನಮ್ಮ ಬಾಸು, ಬೇರೆ ಯಾರು ಅಲ್ಲ. ಅವ್ನು ಸುಮ್ಮನಿದ್ರೆ ಮೈ ಮೇಲೆ ಇರುವೆ ಬಂದಿರೋ ಥರ ಎಗರಾಡ್ತಾನೆ. ಇನ್ನು ಇರುವೆ ಸಿಕ್ಬಿಟ್ರೆ ನನ್ನ ಗತಿ ಗೋವಿಂದ. ಅದಕ್ಕೆ ಸರಿಗಿದೆಯಲ್ಲೋ ಚೆಕ್ ಮಾಡ್ತಾ ಇದ್ದೀನಿ. ಹಾಂ, ಎಲ್ಲ ಸರಿಗಿದೆ. ಹಾಂ, ಲೆಕ್ಕನೂ ಹಾಕಿದ್ದೀನಿ, ಇಟ್ಕೊಳ್ಳಿ. ಅಮ್ಮ, ನಾ ಸ್ವೀಟ್ಸ್ ತಗೊಂಡು ಹೋಗ್ಲಾ? ತಗೊಂಡೋಗು, ಯಾರು ಬೇಡ ಅಂತಾರೆ. ಸ್ವೀಟನ್ನ ಬಿಸಾಕು ಅಂತ ಹೇಳ್ದ. ನಾನು ಬಿಸಾಕಲ್ಲಪ್ಪ. ಓ, ನೀನ್ ಇಲ್ಲಿದ್ಯಾ? ನೀನ್ ಒಂದ್ ಕಡೆ ಇರೋದೇ ಇಲ್ಲ, ಅಲ್ಲಿ ಇಲ್ಲಿ ಸುತ್ತಲೇ ಇರ್ತೀಯ. ನೀನ್ ಹುಡ್ಕೋದೇ ದೊಡ್ಡ ಕೆಲ್ಸ ಆಗೋಗಿದೆ ನಂಗೆ. ನಾನು ಬಿಟ್ಬಿಡೋಣ, ನಂಗೆ ಈಗ ಮಾತಾಡಕ್ ಟೈಮ್ ಇಲ್ಲ. ಏ ಅಂಜಲಿ, ನಿಂತ್ಕೊ ನಿಂತ್ಕೊ ನಿಂತ್ಕೊ. ನೀನೇ ಅತ್ತೆಗೆ ತಾಳಿ ಕಟ್ಸೋ ಪುರೋಹಿತರ ಹತ್ರ ಆಡ್ತಿದ್ಯಲ್ಲ, ಏನಂತ ಅರ್ಜೆಂಟು? ಅಣ್ಣ ಬಿಟ್ಬಿಡು, ನಂಗೆ ತುಂಬಾ ಕೆಲಸ ಇದೆ. ಏ ನಿಂತ್ಕೊ ನಿಂತ್ಕೊ ನಿಂತ್ಕೊ. ಏನದು ಕೈಯಲ್ಲೇ? ಕುಶಲ ಇಲ್ಲ, ನೀನೇನೋ ಕಿತಾಪತಿ ಮಾಡ್ತಿದ್ಯಾ. ಅದೇನಂತ ನಂಗೆ ಗೊತ್ತಾಗ್ಬೇಕು. ಲಡ್ಡು ಅಣ್ಣ, ನೀನ್ ಏನನ್ನ ದೊಡ್ಡಪ್ಪನ ತರ ಕೇಳ್ಬೇಡ. ನಂಗೆ ಇಷ್ಟ ಆಗಲ್ಲ. ನಾನು ಹೋಗ್ಬೇಕು, ಜಾಗ ಬಿಡು. ಬಿಡಣ್ಣ. ಎಲ್ಲ ಇವಳ ನನ್ನನ್ನೇ ದೂರು ಕೊಟ್ಟೋದ್ಲಲ್ಲ. ಇವಳ ಕೈಯಲ್ಲೇನೋ ಚೀಟಿ ಇದ್ದಾಗಿತ್ತು. ಅಂಜಲಿ ಏನೋ ಮಾಡ್ತಿದ್ದಾಳೆ. ನಾನು ಬಸ್ಗೆ ಹಿಡಿಯೋಕೆ ರೆಡಿ ಆಗಿರ್ಬೇಕು. ಇಂಥ ಗಂಡಸ್ನೇ ತಳ್ಳೊಟ್ಟೋದ್ಲಲ್ಲ, ಎಷ್ಟು ಶಕ್ತಿ ಇರಬಾರ್ದು ಅವಳಿಗೆ.